ಅಪ್ಪ ನೀವ್ ಆರಾಮಾಗಿ ಎಸ್ಕೇಪ್ ಆಗ್ತಿದ್ದೀರಾ. ಅಮ್ಮ ಹೇಳಿದ ಡೈಲಾಗ್ನೇ ಹೇಳೋದಲ್ಲ, ಅಮ್ಮನ್ ತರ ಆಕ್ಟ್ ಮಾಡ್ಬೇಕು. ಮಾಡ್ಬೇಕು ಅಮ್ಮನ್ ತರನಾ? ಅಯ್ಯಯ್ಯ ಮಾಡ್ಬೇಕು. ಸರಿ. ಏನೇ ಅಮ್ಮ, ನನ್ ಒಡವೆಗಳನ್ನ ನೀನೇ ಹಾಕೊಂಡ್ರೆ ನಾನೇನ್ ಹಾಕೊಳ್ಳಿ? ಈ ಸಲ ನನ್ ಒಡವೆನ ತಗೊಂಡ್ರೆ ನಿನ್ ಜುಟ್ನ ಹಂಗೆ ಕತ್ತರಿಸ್ಬಿಡ್ತೀನಿ. ಹುಷಾರು. ಏಯ್, ಏನೇ ಅದು? ಡೈಲಾಗ್ ಕಣಮ್ಮ. ನೆಕ್ಸ್ಟ್ ಏನ ಸೇನೋ ಎಲ್ಲ ಆದೇ ಕೊಡ್ತಿದ್ಯಲ್ಲೋ, ನನ್ಗೇನೋ ಕೊಡಲ್ವೇನೋ? ಇನ್ಮೇಲೆ ನೀನ್ ಏನೇನ್ ತರ್ತೀಯೋ ಮೊದಲು ನನಗ್ ಕೊಡ್ಬೇಕು, ಆಮೇಲೆ ಆದೇ ಕೊಡ್ಬೇಕು. ಅರ್ಥ ಆಯ್ತಾ? ನೀನ್ ಮತ್ತೆ ಈ ತರ ಏನಾದ್ರು ಮಾಡಿದ್ರೆ ನಿಮ್ಮ ಅಪ್ಪಂಗೆ ಹೊಡೆದ್ಬಿಡ್ತೀನಿ. ಹುಷಾರು. ಬೇಡಮ್ಮ ಬೇಡಮ್ಮ. ಏನ್ ಪಾರ್ವತಿ, ಆ ಕನಕ ಚಿನ್ನದ ನೆಕ್ಲೆಸ್ ಕೊಟ್ಲಾ? ಹಾ, ಕೊಟ್ಲು. ಮತ್ ನನಗ್ ಕೊಟ್ಟಿಲ್ವೇ? ನಂಗ್ ಕೊಟ್ಟಿಲ್ಲ. ನೀನು ಸುಳ್ಳು ಹೇಳ್ತಿದ್ದೆ ಅಂತ ಅನ್ಸ್ತಿದೆ ನನ್ಗೆ. ನಾಳೆ ಅವಳು ನಿಂಗೆ ಕೊಟ್ಟಿದ್ದಾಳೆ ಅಂತ ನಂಗೆ ಗೊತ್ತಾಯ್ತು ಅನ್ಕೋ, ನಿನ್ ಕತೆ ಮುಗಿಸ್ಬಿಡ್ತೀನಿ ಅಷ್ಟೇ. ಅಣ್ಣ ಹೇಳು ಪದ್ಮ. ನಮ್ಮ ಯಜಮಾನ್ರನ್ನ ಇದೊಂದ್ಸಲ ಬಿಟ್ಬಿಡು ಅಣ್ಣ. ಅವ್ರು ತುಂಬಾ ಒಳ್ಳೆಯವರು. ಮನೆಗೆ ಇನ್ನೊಂದ್ಸಲ ಕುಡ್ಕೊಂಡ್ ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ ಅಣ್ಣ. ಹಾಗೆ ಆಗ್ಲಿ. ಇಲ್ಲಿ ಯಾರಾದ್ರೂ ತುಂಬಾ ಒಳ್ಳೆಯವರು ಇದ್ದಾರಂತಂದ್ರೆ ಅದ್ ನನ್ನ ಯಜಮಾನ್ರು ಮಾತ್ರ ಅಣ್ಣ. ಇದು ಒಂದ್ಸಲ ಬಿಟ್ಬಿಡೋಣ. ಥ್ಯಾಂಕ್ ಯು. ಹೆಂಗಿತ್ತ? ನೆಕ್ಸ್ಟ್ ಪಾರ್ವತಿ ಚಿಕ್ಕಮ್ಮ ಕಮಾನ್. ನಾನ್ ಮಾಡೋದಕ್ಕೆ ನಿಮ್ ಚಿಕ್ಕಪ್ಪ ಏನ್ ಮಾಡಿದ್ದಾರೆ ಅಂತ ಅವನೇನ್ ಹೇಳ್ತಾನೋ ಹಾಗೆ ಮಾಡೆ. ಸರಿ, ಮಾಡ್ತೀನಿ. ಹೋಗು. ಏನ್ರಿ? ಏನೇ? ಓ, ಏನ್ರಿ ಅದು? ಬಿಟ್ಟು ಸ್ಕೂಲ್ ಫೀಸ್ನ ನಿಮ್ ಅಣ್ಣನ ಹತ್ರ ಕೇಳ್ರಿ. ಹಾ ಸರಿ, ನಾನ್ ಕೇಳ್ತೀನಿ ಬಿಡು. ಅಣ್ಣ ಹೇಳು ಶಿವರಾಜು. ಬಿಟ್ಟುಗೆ ಸ್ಕೂಲ್ ಫೀಸು. ಅದನ್ ಕೇಳೋದಕ್ಕೆ ಯಾಕಷ್ಟು ನಾಚಿಕೆ ಪಡ್ತೀಯ ಶಿವರಾಜು? ಜಾನಕಿ, ಆ ದುಡ್ಡು ಕೊಟ್ಟು ಕಳ್ಸಮ್ಮ. ಏನೇ ನೀನ್ ದಶಾವತಾರ ಮಾಡೋರ್ಗೆ ಅಕ್ಕ ಕಣೆ. ಮಾಡು. ಹೋಗು. ಅಲ್ಲ, ಈಗ ತಾನೇ ನಡ್ಸೋದು ನಂಗೆ ತುಂಬಾ ಇಷ್ಟ ಅಂತಂದ್ರೆ ಅದೇ ಅದಕ್ಕೆ ಹೋಗು ಮಾಡು. ಮಾಡಮ್ಮ. ಮಾಡ್ಬೇಕು. ಲೋ ರಾಜು, ನಾನ್ ಗುಡಿಗೆ ಹೋಗ್ ಬರ್ತೀನಿ ಕಣು. ಜೋಪಾನ ಅಮ್ಮ, ಹೊರಗಡೆ ಬಿಸಿಲು ಜಾಸ್ತಿ ಇದೆ. ಏನು ಅಂದ್ರೆ ನಾನ್ ಗುಡಿಗೆ ಹೋಗ್ ಬರ್ತೀನಿ. ಅತ್ತೆ, ಛತ್ರಿ ತಗೊಳ್ಳಿ. ಒಳ್ಳೆ ಕೆಲಸ ಮಾಡ್ದೆ ಜಾನಕಿ. ಅಮ್ಮ, ಜೋಪಾನವಾಗಿ ಹೋಗ್ಬಾ. ಏನೇ ಪದ್ಮ, ರಾತ್ರಿಗೆ ಏನ್ ಅಡ್ಗೆ ಮಾಡಿದ್ಯೆ? ಸೊಪ್ಪಿನ ಸಾರು ಮಾಡಿದೀನಿ ಕಣ್ರಿ. ನೆಂಚ್ಕೊಳಕ್ ಆಮ್ಲೆಟ್ ಮಾಡ್ಕೊಡ್ತೀಯೇನೆ? ಕೆನ್ನೆ ಊದ್ಕೊಳತ್ತೆ. ಕುಡ್ದು ಬಂದಿದ್ದೀರಾ, ಹೋಗ್ ಮಲ್ಕೊಳ್ಳಿ. ಪಾರ್ವತಿ, ಶಿವರಾಜು ಎಲ್ಲಿ? ಭಾವನವ್ರೆ, ನೀವೇ ಅವ್ರಿಗೇನೋ ಕೆಲ್ಸ ಹೇಳಿದ್ರಿ ಅಂತ ಮಾರ್ಕೆಟ್ ತನಕ ಹೋಗಿದ್ದಾರೆ. ಪ್ರತಿಯೊಬ್ರು ನಾಟಕ ಮಾಡ್ತಿದ್ದಾರೆ. ನೆಕ್ಸ್ಟ್ ಯಾರೋ ಯಾಕೆ? ನಾವಿಬ್ರು ನಿಮ್ ತರ ಮಾಡ್ತೀವಿ. ನೀವು ನಮ್ಮ ಹರ ಮಾಡ್ತಾರಂತೆ. ಮಾಡ್ತೀವಿ ಬ್ರೋ. ಓಕೆ, ನೋಡೋಣ. ರಾಜಿ, ಶೌರ್ಯನ್ ತರ ಗಂಡ ಸಿಗೋದು ನೀನ್ ಮಾಡಿರೋ ಅದೃಷ್ಟ ಕಣೆ. ಸರಿ, ಸೀನು ಬಾವನಂತ ವ್ಯಕ್ತಿ ನಿನಗೆ ಗಂಡಾಗ್ ಸಿಗೋದು ನಿನ್ನ ಅದೃಷ್ಟ. ಸಾಕ್ ಬಾ. ರಾಜಿ, ನೀನ್ ಹಾಕಿನ್ ಚೆನ್ನಾಗಾಡಿ,
ಶೌರ್ಯನ್ ಕನ್ಸನ್ನ ನನ್ಸ್ ಮಾಡ್ಬೇಕು. ನೀನು ಸೀನುನ ಲೈಫ್ ಅಲ್ಲಿ ಗೆಲ್ಲೋ ಹಾಗೆ ಮಾಡಿ ಒಳ್ಳೆ ರೀತಿ ಸಕ್ಸಸ್ಫುಲ್ ಆಗ್ಬೇಕು. ಓಕೆನಾ? ಐ ಲವ್ ಯು ರಾಜಿ. ಏ ಸಾಕು ಬ್ರೋ, ಸಾಕು. ಸರಿ ಈಗ ನೀವ್ ಮಾತ್ರನ ಮಾಡೋದಾ? ನಿಮ್ ತರ ಈಗ ನಾವ್ ಮಾಡ್ತೀವಿ. ಓ ಬ್ರೋ ನಮ್ಮ ಹಾಗೇನಾ? ಸರಿ ಮಾಡಿ. ಬಾದ್ಯಾ. ಹಾಯ್ ಬ್ರೋ. ಹಾಯ್. ಏನ್ ಬ್ರೋ ಇವಳು? ನೀನೇ ಹೇಳು. ಲೇ ಮಗ್ನೆ, ಏನಾಯ್ತು? ಕಾಲ್ ಸುಟ್ ಬೇಕಿಂತ ಆ ಕಡೆ ಈ ಕಡೆ ಓಡಾಡ್ತಿದ್ಯಾ ನೀನು? ಏನ್ ಯೋಚನೆ ಮಾಡ್ತಿದ್ಯಾ? ಚಿಟ್ ಫಂಡ್ ಕಂಪ್ನಿನ ಕ್ಲೋಸ್ ಮಾಡಿದ ವಿಷಯ ಮಾವಂಗ್ ಹೇಳ್ಬೇಕು ಅಪ್ಪ. ಅಣ್ಣನ್ ಪರಿಸ್ಥಿತಿ ಚೆನ್ನಾಗಿಲ್ಲ ಕಣೋ. ಇಂಥ ಸಮಯದಲ್ಲಿ ಅಂತ ವಿಷಯ ಹೇಳೋದು ಚೆನ್ನಾಗಿರಲ್ಲ. ನಿಜ ಮುಚ್ಚಿಟ್ರೆ ಅದು ಮೋಸ ಆಗುತ್ತೆ. ಮಾವನ್ಗೆ ನನ್ ಮೋಸ ಮಾಡಲ್ಲ. ಲೇ, ಒಳ್ಳೇದಕ್ಕೋಸ್ಕರ ನಿಜಾನ ಮುಚ್ಚಿಟ್ಟೋದ್ರಲ್ಲಿ ತಪ್ಪಿಲ್ಲ ಕಣೋ. ಯಾಕೋ ನನ್ ಮನ್ಸು ಒಪ್ತಾ ಇಲ್ಲ ಅಪ್ಪ. ನಾನು ಹೋಗಿ ನಿಜ ಹೇಳ್ಬಿಡ್ತೀನಿ. ಲೇ ಸೀನು, ನನ್ನ ಮಾತ್ ಕೇಳು. ಅವ್ನು ಹೋಗ್ತಾ ಇದ್ರೆ ಯಾಕೆ ನಿಲ್ಸ್ತಲ್ಲ ನೀನು? ನೀವೇನ್ ಮಾಡ್ತಾ ಇದ್ದೀರಾ? ಓ ಮಾವ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಅಯ್ಯೋ, ಎಲ್ಲ ಮುಳುಗೋಗ್ತಾ ಇದೆ ಆದ್ಯಾ. ಚಿಟ್ ಫಂಡ್ ಕಂಪನಿನ ಕ್ಲೋಸ್ ಮಾಡಿರೋ ವಿಷಯನ ಇವಾಗ ಬಾವಾಗ ಹೇಳಕ್ ಹೋಗ್ತಿದ್ದ ನಾನು.